ಇಲ್ಲಿ ಒಂದು ಮಂತ್ರ ಇದೆ ನೋಡಿ, ಹರಪನಹಳ್ಳಿ ವಿರೂಪಾಕ್ಷ ಶಾಸ್ತ್ರಿಗಳು ಸಿದ್ಧಾಂತಿಗಳು ಅವರೊಂದು ಮಂತ್ರ ಕೊಡ್ತಾರೆ. ಅಲ್ಲಿ ಆ ಮಂತ್ರದಲ್ಲಿ ದೆವ್ವ ಬಿಡಿಸುವಾಗೆಲ್ಲ ಒಡೆಯೋದು ಬಿಡಿಯೋದು ಎಲ್ಲೂ ಅಲ್ಲಿ ಉಲ್ಲೇಖ ಆಗಿಲ್ಲ. ಸೊ ಅವ್ರು ಭಾಳ ಅನುಭವಿಗಳು, ಸಿದ್ಧಾಂತಿಗಳು. ಅವ್ರು ಏನು ಹೇಳ್ತಾರೆ ಅಂದರೆ ನೋಡಿ, ಓಂ ನಮೋ ಭಗವತೆ ರುದ್ರರೂಪಿಣಿ ದುರ್ಗಿ ಚಾಮುಂಡಿ ಭೈರವಿ ಕಾಳಿ ಮಹಾಕಾಳಿ ಭೂತಧಾರಿಣಿ ಉಗ್ರಭೂತ ವಡವನಾಳಿ ಕ್ರೂರಭೂತ ಭಯಂಕರಿ ದುಷ್ಟಭೂತ ಮಸ್ತಕ ಶೂಲಿನಿ ಬೇತಾಳ ಬ್ರಹ್ಮ ರಾಕ್ಷಸ ದಳಿನಿ ರೀಂ ಸ್ಫುರಸ್ಫುರ ಸ್ಫುರಸ್ಫುರ ಚಟ 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 ಆವೇಶಾಯ ಅಥವಾ ಉಚ್ಚಾಟನಾಯ. ಇದು ಒಂದು ದೆವ್ವ ಬಿಡಿಸ್ತಕ್ಕಂಥ ಒಂದು ಮಂತ್ರ. ಇದನ್ನು ಸಿದ್ಧಿ ಮಾಡ್ಕೊ ಅಂತ ಹೇಳ್ತಾರೆ. ಈ ಮಂತ್ರದಲ್ಲಿ ಎಲ್ಲೂ ಒಡಿ ಅಂತ ಎಲ್ಲೂ ಇಲ್ಲ. ಆದರೆ ಯಾಕೆ ಅವ್ರು ಹೊಡಿತಾರೆ ಅಂತಂದರೆ, ಈ ಪ್ರೇತ ಆಗೋದು ಯಾವಾಗ ಅಂದರೆ, ಮೊದಲು ಭೂತ ಬೇರೆ ಪ್ರೇತ ಬೇರೆ, ಭೂತನೇ ಬೇರೆ ಪ್ರೇತನೇ ಬೇರೆ. ಏನು ವ್ಯತ್ಯಾಸ? ಎಸ್, ಇವಾಗ ಶ್ರಾದ್ದಗಳನ್ನು ಮಾಡದೇ ಇದ್ದರೆ ಅದು ಭೂತಗಳಾಗ್ತವೆ. ಭೂತಗಳು ತದಾನಂತರ ಪಿಶಾಚಿಗಳ ರೂಪವನ್ನು ಅಂತ ಹೇಳ್ತಾರೆ. ಶ್ರಾದ್ದ ಆಗಿಲ್ಲ ಅಂದ್ರೆ ಈ ಪಿಂಡ ಪ್ರಧಾನ ಅಂತ ಇವ್ರ ಗುರುಗಳಿದ್ದಾರೆ, ಅವ್ರು ಬಹಳ ಚೆನ್ನಾಗಿ ಅದನ್ನ ಅವರು ಅನುಭವ ಇದೆ ಅವರಿಗೆ ಅಲ್ಲಿ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿ ಅವನ ಶ್ರಾದ್ದ ಕರ್ಮಗಳನ್ನ ಸರಿಯಾಗಿ ಮಾಡದೇ ಇದ್ರೆ ಅದು ಭೂತಗಳಾಗ್ತದೆ. ಆ ನಂತರ ಪಿಶಾಚಿ ರೂಪವನ್ನು ಪಡೀತದೆ. ಇವರಿಗೆ ಪಿಶಾಚಿ ಬಾಧೆ ಅಂತ ಹೆಂಗೆ ಲಕ್ಷಣ ಗೊತ್ತಾಗುತ್ತೆ ಅಂದ್ರೆ, ಅಕಾಲಿಕವಾಗಿ ಇದ್ದಕ್ಕಿದ್ದಂಗೆ ರೋಗ ಗೊತ್ತಾಗುತ್ತೆ. ಒಂದು ಸಿಂಪ್ಟಮ್, ಅದು ರೋಗ ಡಾಕ್ಟರ್ ಹತ್ರ ಹೋದ್ರೆ ಕೆಲವು ಟೈಮ್ ನಾರ್ಮಲ್ ಬರುತ್ತೆ, ಅದಕ್ಕೆ ಭೂತ ವಿಕಾರ ಅಂತ ಕರೀತಾರೆ. ಅಂದ್ರೆ ಕೈ ಕಾಲೆಲ್ಲ ಊದ್ಕೊಳ್ಳುತ್ತೆ, ಅದು ನಾರ್ಮಲ್ ರಿಪೋರ್ಟ್ ಮಾತ್ರ ನಾರ್ಮಲ್ ಬರ್ತಿರ್ತದೆ. ಅವ್ರಿಗೆ ಏನೋ ಒಂಥರ ಸಂಕಟ ಬಾಧೆ ಆಗ್ತಿರ್ತದೆ. ಅದು ಮಾನಸಿಕ ಬಾಧೆ ಆಗಿರ್ಬೋದು, ದೈಹಿಕ ಬಾಧೆ ಆಗಿರ್ಬೋದು. ಅದನ್ನ ಏನಂತ ಕರೀತಾರೆ, ಅಂತ ಟೈಮಲ್ಲಿ ಹಠಾತ್ ಆಗಿ ರೋಗಕ್ಕೆ ಅವನು ಗುರಿ ಆಗ್ತಾನೆ. ಆ ನಂತರ ಪುತ್ರ ಮರಣ ಆಗ್ತದೆ, ಮಕ್ಕಳು ಮರಣ ಆಗ್ತಿರ್ತಾರೆ, ಒಬ್ಬರಾಗಿ ಅಕಾಲಿಕವಾಗಿ ಮರಣ ಆಗ್ತಿರ್ತಾರೆ. ರೋಗ, ಪುತ್ರ ಮರಣ. ಆ ನಂತರ ಮೂರನೇದು ಯಾವುದೋ ರೀತಿಯಾಗಿ ಅವ್ರಿಗೊಂದು ಮನಸ್ಸಲ್ಲಿರುತ್ತೆ, ಇವತ್ತು ಅಮಾವಾಸ್ಯೆ ಬಂದರೆ ಹಿಂಗಾಗುತ್ತೆ, ಪೌರ್ಣಮಿ ಬಂದರೆ ಹಿಂಗಾಗುತ್ತೆ, ಅವತ್ತು ಮನಸ್ಸಲ್ಲಿ ಅವ್ರು ಅನ್ಕೊಂಡಿರ್ತಾರೆ. ಅದೇ ಥರ ಅನರ್ಥಗಳು ರಿಪೀಟ್ ಆಗ್ತಾ ಇರ್ತವೆ. ಈ 3 ಲಕ್ಷಣಗಳಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಈ ಒಂದು ಮಾನಸಿಕವಾಗಿ ಇವ್ರು ಕೂತ್ಕೊಂಡಿರುತ್ತೆ ನಮ್ಗೆ ಗೊತ್ತಾಗುತ್ತೆ. ನಾವೇನು ಮಾಡ್ತೀವಿ, ಅವಾಗ ಒಂದು ಪ್ರಶ್ನಾ ಕುಂಡ್ಲಿ ಹಾಕ್ತೀವಿ. ಪ್ರಶ್ನಾ ಮಾರ್ಗಮ್ ಅಂತ ಒಂದು ಗ್ರಂಥ ಇದೆ, ಅದು ಕೇರಳ ಗ್ರಂಥ. ಅದರಲ್ಲೂ ಕೂಡ ವರಪ್ರಶ್ನ ಪ್ರದೀಪಿಕಾ ಅಂತಿದೆ. ಈ ವರಪ್ರಶ್ನ ಪ್ರದೀಪಿಕಾ ಅಂತಕ್ಕಂಥದ್ದು ಛತ್ರಪುರ ಮಠದ ಅಪ್ಪಣ್ಣ ಭಟ್ರು ಬರೆದಿರತಕ್ಕಂಥ ಒಂದು ಪುಸ್ತಕ ವರಪ್ರಶ್ನ ಪ್ರದೀಪಿಕಾ. ಅದರಲ್ಲಿ ಶುದ್ಧ ಕೇರಳದಲ್ಲಿ ಬರೀತಾರೆ, ಯಾವ ವ್ಯಕ್ತಿಯು ಮನುಷ್ಯನು ಸತ್ತಾಗ ಅವನ ಶ್ರಾದ್ದಗಳು ಆಗದೇ ಇದ್ರೆ ಅವನು ಭೂತನಾಗ್ತಾನೆ, ಆಮೇಲೆ ಪಿಶಾಚಿ ಆಗ್ತಾನೆ ಅಂತ. ಆದರೆ ಅಲ್ಲಿ ಅವ್ರು ಹೇಳ್ತಾರೆ, ಈ ಭೂತ ಮತ್ತು ಪಿಶಾಚಿ ಅಂತಕ್ಕಂಥದ್ದು ಹೊರಗಿನವರಿಗೆ ತೊಂದರೆ ಕೊಡಲ್ಲ, ಸ್ವಜನರು ಮಾತ್ರ. ಈಗ ಅವ್ರ ಮನೇಲಿ ಸತ್ರ ನಮ್ಮನೆಗೆ ದೆವ್ವಡ್ಕೊಳ್ತಾನೆ ಸುಳ್ಳು ಅಂತ ಹೇಳ್ತಾರೆ ಅವರು. ಸ್ವಜನರಿಗೆ ಮಾತ್ರ, ಅಂದ್ರೆ ಅವರ ಕುಟುಂಬದವರಿಗೆ ಮಾತ್ರ ತೊಂದರೆ ಕೊಡುತ್ತೆ ಅಂತ ಒಂದು ಹೇಳ್ತದೆ. ಆದರೆ ಅವ್ರ ಸಹವರ್ತಿಗಳು ಅಂತಿರ್ತಾರೆ. ಈಗ ಅದು ನಮ್ಮ ಒಂದು ಕುಂಡ್ಲಿ ಹಾಕ್ತಾ ಪ್ರಶ್ನೆ ಕುಂಡ್ಲಿ ಹಾಕ್ತಾ ಗೊತ್ತಾಗುತ್ತೆ ಇವ್ರಿಗೆ 1 ಪ್ರೇತ ಇದೆಯೋ 2 ಪ್ರೇತ ಇದೆಯೋ ಅನ್ನೋದು ಗೊತ್ತಾಗುತ್ತೆ. ಬಹು ಸಂಖ್ಯೆ ಪ್ರೇತ ಕೂಡ ಇರ್ತವೆ ಒಬ್ಬರ ದೇಹದಲ್ಲಿ. ಒಬ್ಬರು ಬೆಳಗ್ಗೆ ಒಂಥರ ಮಾತಾಡ್ತಾರೆ, ಬೆಳಗ್ಗೆ ಗೌರಿ ಅಂತಾರೆ, ಸಂಜೆ ಇನ್ನೊಬ್ರು ಹೆಸರು ಹೇಳ್ತಿರ್ತಾರೆ. ಅವಾಗ ಇವ್ರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾಕೆ ಹಿಂಗೆ ಹೇಳ್ತಿರ್ತಾರಲ್ಲ ಅಂತ. ಸೊ ಅವ್ರು ಮಾಡೋಂತಹ ಸ್ಥಿತಿ ಕೂಡ ಹಂಗೆ ಇರ್ತದೆ. ಆ 3 ಲಕ್ಷಣಗಳು ಕಾಣ್ತೀವಿ. ಆ 3 ಲಕ್ಷಣಗಳ ಕಂಡಾದ ಮೇಲೆ ನಮಗೆ ಗೊತ್ತಾಗುತ್ತೆ, ನಾವು ಹೇಳ್ತೀವಿ ಅವಾಗ ನಿಮ್ಗೊಂದು ಪೂಜೆ ಹಾಕೋಣ ನಿಮಗೆ ಅಂತೀವಿ. ಅವರು ರೆಡಿ ಇರ್ತಾರೆ. ಅವರು ಪೂಜೆ ನಾವು ಯಾವಾಗ ಆಗ್ತೀವಿ ಅಂತೀವೋ ಅವತ್ತು ನಮಗಿಂತ ಮೊದಲೇ ಅವ್ರು ರೆಡಿ ಕೂತಿರ್ತಾರೆ. ಅವ್ರಿಗೇನಂದರೆ ಅದರಿಂದ ಈಚೆ ಹೋಗ್ಬೇಕು, ಪಾಪ ಅವ್ರೇನು ಮೇಲೆ ಹಾಕೊಂಡು ಸಾಯ್ಬೇಕಂತ ಏನಿರಲ್ಲ. ಅವರು ಆಟ ಪಾಠಗಳನ್ನು ಮನೆಯವರಿಗೆಲ್ಲ ತೋರಿಸ್ಬೇಕು ಅನ್ನೋದಿರುತ್ತೆ. ಕೆಲವು ಗ್ರಂಥಗಳು ಹೇಳ್ತವೆ, ಇದುವರೆಗೂ ಇತಿಹಾಸದಲ್ಲಿ ದೆವ್ವಗಳಿಂದ ಸತ್ತವರು ಯಾರೂ ಒಬ್ಬರೂ ಇಲ್ಲ. ಇಡೀ ಇತಿಹಾಸದಲ್ಲಿ ದೆವ್ವ ಯಾರನ್ನು ಸಾಯಿಸುವುದಿಲ್ಲ, ಅದು ಆಟವನ್ನು ಆಡುತ್ತೆ. ದೆವ್ವ ಇದ್ರೆ ಒಂದ್ ಕಡೆ ಅವ್ರನ್ನ ಎದುರಿಸಿ ಬೆದರಿಸಿ ಅವರ ತಮಾಷೆ ನೋಡಿ ಇದು ಜೋಕ್ ಮಾಡಿ ಟೈಮ್ ಪಾಸ್ ಮಾಡುತ್ತೆ ವಿನಃ ಭೂತ ಪ್ರೇತಗಳು ಯಾರನ್ನು ಕೊಂದಿದ್ದಿಲ್ಲ. ಅದನ್ನು ನೋಡಿ ಭಯಭೀತರಾಗಿ ಇವರು ಸಾವಿಗೆ ಈಡಾಗ್ತಾರೆ ವಿನಃ ಅದ್ಯಾರನ್ನು ಕೊಲ್ಲಲ್ಲ ಅಂತ, ಅದು ಯಾರನ್ನು ಕೊಂದಿಲ್ಲ. ಇದುವರೆಗೂ ಇತಿಹಾಸ ಇಲ್ಲ. ಅದೇನ್ ಮಾಡುತ್ತೆ, ಕೆಲವರು ಹಳ್ಳಿ ಕಡೆ ಹೇಳ್ತಾ ಇದ್ರು, ಮಲಗಿರತಕ್ಕಂಥ ವ್ಯಕ್ತಿ ತಗೊಂಡೋಗಿ ಬಾವಿ ಕಟ್ಟೆ ಮೇಲೆ ಮಲಗಿಸೋದು, ಅವನು ಬಾವಿ ಬಿದ್ದೋಗ್ಬಿಡ್ತಾನೆ ಅಂತ ವೇಟ್ ಮಾಡ್ತಾ ಇರತ್ತಂತ, ಬಿದ್ದೋಗ್ಬಿಡ್ತಾನೆ ಅಂತ. ಅವನು ಎದ್ದಾಗ ಹೆದರಿಕೆಲ್ಲ, ಅವ್ನು ಎದ್ಕೊಳ್ಳೋ ಭಯ ಆಗತ್ತಲ್ಲ ಅವನಿಗೆ, ಅದು ನೋಡಿ ಖುಷಿ ಪಡುತ್ತೆ ಅಂತ. ಯಾವಾಗ ಆತ್ಮಗಳು ತಾನು 2 ರೀತಿಯಾಗಿ ಆತ್ಮಗಳು ಸಾಯ್ತವೆ. ಅಂದ್ರೆ ತನ್ನ ಮನಸ್ಸಿನ ಜೀವಿತಾವಧಿ ಪೂರ್ಣ ಪ್ರಮಾಣದಲ್ಲಿ ಆಗದೇ ಅರ್ಧ ಇರ್ತವೆ, ಇನ್ನರ್ಧ ಆತ್ಮಗಳು ಏನ್ ಮಾಡ್ತವೆ ಅಂದ್ರೆ ತನ್ನ ಬಯಕೆಗಳನ್ನ ತೀರಿಸದೆ ಹೊರಟಾಗಿರ್ತಾರೆ ಅವರು ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲಿರ್ತವೆ ಅಂದ್ರೆ ಯಾವಾಗ್ಲೂ ಹೇಳ್ತಿರ್ತಾರೆ ಗ್ರಂಥಗಳಲ್ಲಿ, ಒಂಟಿ ಮರ ಎಲ್ಲಿರುತ್ತೋ ಅಲ್ಲಿ ಭೂತ ಪ್ರೇತಗಳ ಒಂದು ಇರ್ತದೆ. ಯಾಕಂದರೆ ಅದಕ್ಕೆ ಶಾಂತಿ ಬೇಕು ಅಂತ. ಮನುಷ್ಯ ಸತ್ತಾಗಾದರೂ ನೆಮ್ಮದಿ ಬೇಕು ಅಂತಾನಲ್ಲ. ಎಲ್ಲೇ ನೋಡಿ ನೀವು ಒಬ್ಬರು ಯಾರಾದರೂ ಹೋದ್ರು ಅಂತ ಗೊತ್ತಾದಾಗ ನಾವು ಹೇಳ್ತೀವಿ ಆತ್ಮಕ್ಕೆ ಶಾಂತಿ ಕೊಡ್ತೀವಿ. ಎಲ್ಲರೂ ಇಡೀ ಜಗತ್ತೇ ಆತ್ಮಕ್ಕೆ ಶಾಂತಿ ಕೊಡುತ್ತೆ. ಆ ಶಾಂತಿ ಇಲ್ಲದೇ ಇದ್ದಾಗ ಅವನು ಭೂತವಾಗ್ತಾನೆ,
ಪ್ರೇತವಾಗ್ತಾನೆ, ಸಹಚರರಿಗೆ ತೊಂದರೆಯನ್ನು ಕೂಡ ಕೊಡಬಹುದು. ತೊಂದರೆ ಅಂದರೆ ಯಾವ ಥರ, ಈ ಥರ ಬೆದರಿಸಿ ಕೊಡ್ತಾನೆ ವಿನಃ ಯಾವ ಇತಿಹಾಸದಲ್ಲೂ ಕೂಡ ದೆವ್ವ ಯಾರನ್ನು ಸಾಯಿಸಿದ್ದಾರೆ ಅನ್ನೋದು ಇಲ್ಲ. ಓಕೆ, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. 3 ಜನರನ್ನ ಮಾತಾಡಿಸ್ತೀನಿ. ಮತ್ತೊಂದು, ಪಿಂಡ ಪ್ರಧಾನ ಅಥವಾ ಶ್ರಾದ್ದ ಆಗಿಲ್ಲ ಅಂದ್ರೆ ಕೆಲ ಆತ್ಮಗಳು ಅತೃಪ್ತಿ ಆಗುತ್ತೆ, ಅವು ಬೇರೆಯವ್ರ ಮೇಲೆ ಸೇರ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಕೇಳ್ಪಡ್ತೀವಲ್ವಾ. ಬಟ್ ಯೋಚನೆ ಮಾಡಿದ್ದೀರಾ, ಈಗ ಪಿಂಡ ಪ್ರಧಾನದ ಕಾರ್ಯಶೈಲಿಯೂ ಸಂಪೂರ್ಣ ಬದಲಾಗ್ಬಿಟ್ಟಿದೆ. ನಾವೆಂಗೆ ಅಪ್ಡೇಟ್ ಆಗಿದೀವೋ ಅದನ್ನು ಅಪ್ಡೇಟ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಬೆಂಗಳೂರಿನಲ್ಲಿ ಕಾಗೆಗಳಿಗೆ ದುಡ್ಡು ಕೊಟ್ಟು ಅದನ್ನ ಪಿಂಡ ಪ್ರದಾನ ಮಾಡಿರೋ, ಅಂದ್ರೆ ಬಂದು ತಿನ್ಕೊಂಡು ಹೋಗ್ಲಿ ಅನ್ನೋ ರೀತಿಯಲ್ಲಿ ನಾವು ಮಾಡರ್ನ್ ಆಗ್ಬಿಟ್ಟಿದೀವಿ. ಇದೆಷ್ಟರ ಮಟ್ಟಿಗೆ ಸರಿ?